ಹಲೋ, ನಮಸ್ತೆ ವೀಕ್ಷಕರೇ. ಇವತ್ತು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ದೊಡ್ಡ ಸೈಜಿಂದು 3 ಟೊಮೊಟೊ, 3 ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಸಣ್ಣ ಬೌಲಲ್ಲಿ ಬಟಾಣಿ ಕಾಳು, ಹಸಿ ಬಟಾಣಿ ಕಾಳು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸಿಂಪಲಾಗಿ ಮಾಡೋದು ಬರೀ ಟೊಮೊಟೊ ಬಾತಿಗೆ ಬೆಳಿಗ್ಗೆ ಟಿಫನ್ದು. ರುಚಿಗೆ ಬೇಕಾದಷ್ಟು ಉಪ್ಪು. ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಡೋಣ ಒಲೆ ಮೇಲೆ. ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಿರೋದಲ್ಲ, ಒಂದು 50 ಗ್ರಾಮ್ ಸಾಕು ಎಣ್ಣೆ. ಇದಕ್ಕೆ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಫುಲ್ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಯಾವಾಗಲೂ ಅಷ್ಟೇ, ಯಾವ ಅಡುಗೆಗಾದ್ರೂ, ಈಗ ಮಸಾಲೆ ಅಡುಗೆಗಳಿಗೆ ಹೇಳೋದು ನಾನು, ಈ ಥರ ಈರುಳ್ಳಿ ಹಾಕಿದ ತಕ್ಷಣ ಇದು ಫುಲ್ಲು ಬ್ರೌನ್ ಕಲರ್ ಬಂದರೆ ಅದು ತುಂಬ ರುಚಿ ಆಗುತ್ತೆ. ಅಕಸ್ಮಾತ್ ತರಕಾರಿ ಸಾಂಬಾರುಗಳಿಗೆ ಇದನ್ನೇನಾದರೂ ಈ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತೆಗೆದು ರುಬ್ಬಿದ್ರೆ ಅದು ಅಷ್ಟೇ, ಸಾಂಬಾರು ಅಷ್ಟೇ ರುಚಿ ಆಗುತ್ತೆ. ಇನ್ನು ಫ್ರೈ ಆಗಬೇಕು, ಇನ್ನು ಬ್ರೌನ್ ಬಂದರೆ ಚೆನ್ನಾಗಾಗುತ್ತೆ. ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ ನೋಡಿ, ಇಷ್ಟು ಬರಬೇಕು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಫುಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಹುರಿಯೋಣ. ಈಗ ನಾನು ಹಸಿಮೆಣಸು ಒಂದು ಸಣ್ಣದು ಒಂದೇ ಒಂದು ಪೀಸು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈಗ ಬಟಾಣಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಬಾತಲ್ಲ, ಟೊಮೊಟೊನೇ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಸ್ವಲ್ಪ ಅರಿಶಿನ ಪುಡಿ, ಟೊಮೊಟೊ ಸಾಫ್ಟಾಗಿ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗೊಂದು 5 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ. ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಅದಕ್ಕೆಲ್ಲ ಉಪ್ಪು ಹಿಡಿಲಿ. ಬೇಯೋ ತನಕ ಸ್ವಲ್ಪ ಮೊಸರಿಗೆ ಒಗ್ಗರಣೆ ಹಾಕೊಳ್ಳೋಣ. ಮೊಸರು ಬಜ್ಜಿ ಬೇಡ, ಇದು ಬರೀ ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನೂ ಹಾಕ್ಬಾರ್ದು ಅದಕ್ಕೆ, ಸಾಲ್ಟ್ ಹಾಕಿ. ಈಗ ಹೇಗೆ ತೋರಿಸ್ತೀನಿ ನೋಡಿ.
ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಷ್ಟೇ. ಇದು ಆರಿದ್ಮೇಲೆ ಇದಕ್ಕೆ ಮೊಸರು ಹಾಕಿ ಉಪ್ಪು ಹಾಕಿದ್ರೆ ಸಾಕು. ಇದೊಂಥರ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ಮೊಸರು ಬಜ್ಜಿನ, ಇದು ಹಿಂಗೆ ಪ್ಲೈನು. ಇದು ಚೆನ್ನಾಗಿರುತ್ತೆ, ಮಾಡಿ ನೋಡಿ ಒಂದ್ಸಲ. ಈಗ ಸಾಫ್ಟ್ ಆಗಿದೆ ನೋಡಿ. ಟೊಮೊಟೊ, ಹಸಿಮೆಣಸು ಇವೆಲ್ಲ ಹಾಕಿದ್ನಲ್ಲ, ಅದೆಲ್ಲ ಸಾಫ್ಟಾಗಿ ಬೆಂದಿದೆ. ಒಂದು ಅರ್ಧ ಚಮಚ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚ ಗರಂ ಮಸಾಲೆ ಪುಡಿ. ಕೊತ್ತಂಬರಿ ಸೊಪ್ಪು ತಗೊಂಡಿದ್ನಲ್ಲ, ಇದು ಹಾಕ್ತಾ ಇದ್ದೀನಿ. ಇದೆಲ್ಲ ತೊಳೆದು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಈ ಲೋಟದಲ್ಲಿ 2.5 ಲೋಟ ಅಕ್ಕಿ ತಗೊಂಡಿದ್ದೀನಿ. 2.5 ಲೋಟಕ್ಕೆ 5 ಲೋಟ ನೀರು ಹಾಕಬೇಕು. ಹಾಕ್ತೀನಿ ಈಗ. ನೀರನ್ನ ನಾನು ಬಿಸಿ ಮಾಡ್ಕೊಂಡಿದ್ದೆ, ತಳ ಹಿಡಿಬಾರ್ದು ಅಂತ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಈ ಟೈಮಲ್ಲಿ ನೀವು ಬೇಕಿರೋ ಉಪ್ಪೆಲ್ಲ ನೋಡ್ಕೊಬೋದು. ಇದು ಕುದಿ ಬರಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕಿದ್ರೆ ಆಯ್ತು. ಕುದಿ ಬರಲಿ. ಇದು ಸ್ವಲ್ಪ ಮುಚ್ಚಿಡ್ತೀನಿ ಕುದಿ ಬರೋ ತನಕ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದೇ 1 ಟೀ ಸ್ಪೂನು ತುಪ್ಪ ಹಾಕ್ತಿದ್ದೀನಿ. ಅಕ್ಕಿ ಹಾಕಿದ್ದೀನಿ, ಕುದೀತಾ ಇದೆ. ಇನ್ನೊಂದ್ಸಲ ಫುಲ್ಲು ಕುದಿ ಬಂದಮೇಲೆ ಸ್ಟೀಮ್ ಮುಚ್ಚಿ 1 ವಿಷಲ್ ಬರ್ಸಿದ್ರೆ ಸಾಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಕು. ತಳ ಹಿಡಿಯೋ ಚಾನ್ಸಸ್ ಕಮ್ಮಿ ಆಗಲಿ ಅಂತ ಅಷ್ಟೇ ಇಲ್ಲಿವರೆಗೂ ಕುದಿಸಿ ಲಾಸ್ಟಿಗೆ ಮುಚ್ಚೋದು.
ಅದೊಂದು ವಿಶಿಲ್ ಬರಲಿ. ಅದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಯಾವಾಗಲೂ ಅದು ಈರುಳ್ಳಿ ಟೊಮೊಟೊ ಹಾಕಿ ಮಾಡೋ ಮೊಸರು ಬಜ್ಜಿಗಿಂತ ಇದು ಒಂಥರ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿರುತ್ತೆ. ಸ್ವಲ್ಪ ನೀರು ಬೇಕು ಅನ್ನೋ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯ್ತು. ಬೇಕಿದ್ರೆ ಇನ್ನೂ ಮೊಸರು ಹಾಕ್ಕೊಬೋದು. ಇದಕ್ಕೆ ಸಾಕಿಷ್ಟೆ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕೋಣ ಬೇಕಿದ್ರೆ ಮೊಸರು. ಸ್ಟೀಮ್ ಬಂದಿದೆ, ಒಂದೇ ಸ್ಟೀಮ್ ಸಾಕು. ಸಿಮ್ಮಲ್ಲಿ ಒಂದು 5 ನಿಮಿಷ ಇಟ್ಟು ಆಫ್ ಮಾಡಿದ್ರೆ ಆಯ್ತು. ಈಗ ಸ್ಟೀಮ್ ಹೋಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ನೋಡಿ, ಚೂರು ತಳ ಹಿಡ್ದಿಲ್ಲ. ಬಿಸಿನೀರು ಹಾಕಿದ್ನಲ್ಲ, ಅದಕ್ಕೆ ಚೂರು ತಳ ಹಿಡಿಯಲ್ಲ ನೋಡಿ. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತಟ್ಟೆಗೆ. ಕೈಲಿಟ್ಕೊಳ್ತೀನಿ. ಟೊಮೊಟೊ ಬಾತು ಮೊಸರು ಬಜ್ಜಿ ರೆಡಿ. ಟೊಮೊಟೊ ಬಾತು ಮೊಸರು ಬಜ್ಜಿ ರೆಡಿ. ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಹೇಳ್ತೀನಿ. ನೀವು ಪೂಜೆ ಎಲ್ಲ ಆದ್ಮೇಲೆ ತಿನ್ಬೇಕು. ಈಗ ನನ್ನ ಮಗ ತಿಂತಾನೆ, ಆಮೇಲೆ ಹೇಳ್ತೀನಿ. ಸರಿ, ಓಕೆ, ಬಾಯ್.